ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ಇನ್ನು ಕಾಶಿನಲ್ಲಿ ಫುಡ್ಗೇನು ಯಾವುದೇ ಥರದ ಬರ ಇಲ್ಲ. ಹಾಗೆ ನೋಡ್ತಾ ಹೋದರೆ ದೇಶ ವಿದೇಶಗಳನ್ನೆಲ್ಲ ತನ್ನತ್ತ ಕಾಶಿ ಫುಡ್ನಿಂದ ಕೂಡ ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಇಲ್ಲಿ ಮಲೈ ಚಾಟ್ಸ್ಗಳು ತುಂಬಾ ಸ್ಪೆಷಲಾಗಿ ಸಿಗುತ್ತವೆ. ಇದರಲ್ಲಿ ನಾವು ಕಾಶಿ ಚಾಟ್ ಭಂಡಾರನ ಟೊಮ್ಯಾಟೊ ಚಾಟಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ಟು ಯಮ್ಮಿ ಆ್ಯಂಡ್ ಟ್ಯಾಂಗಿ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಜಾಸ್ತಿ ಐಟಮ್ಸು ಏನು ಬೇಕಾಗಿಲ್ಲ. ಟೊಮ್ಯಾಟೊ, ಆಲೂಗೆಡ್ಡೆ, ಹಾಗೆ ಸ್ವಲ್ಪ ಮಸಾಲೆ ಇದಷ್ಟೇ ಹಾಕಿ ಎಷ್ಟು ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಗೊತ್ತಾ. ರೇಟ್ಸು ಕೂಡ ಹಾಗೆ ತುಂಬ ರೀಸನಬಲ್ ಆಗೇ ಇರುತ್ತೆ. ಹಾಗೆಯೇ ಇದು ನೀತಾ ಅಂಬಾನಿ ಅವರ ಕೂಡ ಫೇವ್ರೇಟ್ ಫುಡ್ ಸ್ಪಾಟ್ ಇನ್ ವಾರಣಾಸಿ ಆಗಿದೆ. ಹಾಗೆಯೇ ನೀತಾ ಅಂಬಾನಿಯವರು ಇಲ್ಲಿಯ ಟೇಸ್ಟ್ ನೋಡಿ ಅಂಬಾನಿ ವೆಡ್ಡಿಂಗಿಗೆ ಕೂಡ ಇವ್ರನ್ನ ಕ್ಯಾಟರರ್ ಆಗಿ ಕರೆದಿದ್ರಂತೆ. ವಾಟ್ ಎ ಗ್ರೇಟ್ ಪ್ಲೇಸ್ ಅಲ್ವಾ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ವಾರಣಾಸಿ. ಹಾಗೆ ಇವರು ಯಾವ 5 ಸ್ಟಾರ್ ಹೋಟೆಲ್ಗೂ ಏನು ಕಮ್ಮಿ ಇಲ್ಲ. ಒಂದು ಸತಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಮಿನಿಮಮ್ 20 to 25 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ವ್ಯಾಲ್ಯೂ ಫಾರ್ ದ ಮನಿ ಆ್ಯಂಡ್ ವ್ಯಾಲ್ಯೂ ಫಾರ್ ದ ಟೈಮ್. ಹಾಗೆಯೇ ಇಲ್ಲಿ ಶ್ರೀಜಿ ಲಸ್ಸಿ ಶಾಪ್, ಬ್ಲೂ ಲಸ್ಸಿ ಶಾಪ್ಸ್ ಅಂತೆಲ್ಲ ಸುಮಾರು ಲಸ್ಸಿ ಶಾಪ್ಸ್ಗಳಿವೆ. ಮತ್ತು ಬನಾರಸ್ ಪಾನ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಫೇವ್ರೇಟ್ ಕೂಡ. ಹಾಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಮಲೈ ಟೋಸ್ಟ್ಗಳು ಸಿಗುತ್ತೆ ವಿತ್ ಟೀ ಆರ್ ಕಾಫಿ. ಅದನ್ನು ಮಸ್ಟ್ ಟ್ರೈ. ಒಂದೇ ಒಂದು ಸತಿನಾದರೂ ತಿನ್ನಲೇಬೇಕು ಲೈಫಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಬೆಳಿಗ್ಗೆ ತಿಂಡಿಗೇ ಜಿಲೇಬಿ, ಪೂರಿ ಇದೇ ಥರದ ಐಟಮ್ಸೇ ಸಿಗೋದು. ಸೌತ್ ಇಂಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆದ್ರೂ ವಿ ಹ್ಯಾವ್ ಟು ಅಡ್ಜಸ್ಟ್. ಇಷ್ಟೆಲ್ಲ ಸ್ವೀಟ್ ತಿಂದಮೇಲೆ ಸ್ವಲ್ಪ ಖಾರ ಕಡೆನೂ ಹೋಗಬೇಕಲ್ವಾ. ಹಾಗಾಗಿ ಇಲ್ಲಿನ ಪುರಾತನವಾದಂಥ ಠಠೇರಿ ಬಜಾರ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಉಪ್ಪಿನಕಾಯಿಗೆ ಅಂತಲೇ ದೊಡ್ಡ ಶಾಪ್ಸ್ ಇದೆ. ಅದರಲ್ಲಿ ಇದು ಒಂದು. ಎಸ್ಪೆಷಲಿ ನಿಮಗೆ ಕೆಂಪು ಮೆಣಸಿನ್ಕಾಯಿದು ಉಪ್ಪಿನಕಾಯಿಗಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಪ್ಲಸ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ನೆಲ್ಲಿಕಾಯಿದು ಸ್ವೀಟ್ಸ್ ಥರ ಕೂಡ ಸಿಗುತ್ತೆ. ಸೊ ಒಂದು ಸತಿ ವಿಸಿಟ್ ಮಾಡಿ ಖಂಡಿತ ಅಲ್ಲಿ ಉಪ್ಪಿನಕಾಯಿಗಳನ್ನ ಕೂಡ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಕಾಶಿಯ ಫುಡ್ ಕತೆ. ಸಿ ಯು, ಟೇಕ್ ಕೇರ್.